5 ಆ ಪ್ರಮುಖ ಆಬ್ಜೆಕ್ಟ್ ಅನ್ನು ಹೇಳ್ಬೋದು ಅಂತ ಕಂಪನೀಸ್ ಆಕ್ಟ್ ನಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ನಾವು 5 ಆಬ್ಜೆಕ್ಟ್ ಅನ್ನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೀವಿ. ಪ್ರಾಬಲಿ 5 ಆಬ್ಜೆಕ್ಟ್ ಅಲ್ಲಿ 4 ಆಬ್ಜೆಕ್ಟ್ ಪರವಾಗಿಲ್ಲ, 3ನೇ ಆಬ್ಜೆಕ್ಟ್ ಒಂದು ಸ್ವಲ್ಪ ಏನಿದೆ ಅದನ್ನ ಒಂಚೂರು ಯಾರು ಎಕ್ಸ್ಪರ್ಟ್ ಇದ್ರೆ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೋದು. ಯಾಕೆಂದ್ರೆ ನಾವು ಅದನ್ನ ಅಷ್ಟು ಸ್ಟ್ರೆಂತ್ ಬರಲಿಲ್ಲ ಆಬ್ಜೆಕ್ಟಿಗೆ. ಮತ್ತೆ ಅದರ 4 ಆಬ್ಜೆಕ್ಟ್ಸ್ ಬಹಳ ಚೆನ್ನಾಗಿದೆ. ಅದು ಹೌದು, ಟ್ರೆಡಿಷನಲ್ ಆಕ್ಟಿವಿಟೀಸ್ ಇಲ್ಲ ಅಂದ್ರೆ ಕೆಲವರಿಗೆ ಅಲ್ಲಿ ನಾನೀಗ ಮಾತಾಡ್ತಾ ಹೇಳಿದ್ರು ನಿಮ್ಮಲ್ಲಿ ಯಾರು ಕೂತ್ಕೊಂಡು ಈ ಆಬ್ಜೆಕ್ಟ್ ಅನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಟ್ರೆ ವಿ ವಿಲ್ ಆಡ್. ದಿಸ್ ಇಸ್ 2ನೇ ಕ್ಲಾಸ್ ಅಮೆಂಡ್ಮೆಂಟ್ ಆರ್ಟಿಕಲ್. 3 ಇರ್ತಕ್ಕಂಥ ಸಿಚುವೇಶನ್ ಕ್ಲಾಸ್ ಅಂತಿದೆ. ಸಿಚುವೇಶನ್ ಇರ್ತಕ್ಕಂಥ ನಮ್ಮ ಈ ಕಾರ್ಪೊರೇಷನ್ಲೇ ಹೆಸರನ್ನೇ ಕೊಟ್ಬಿಟ್ಟು ನಾವು ರಿಜಿಸ್ಟರ್ ಮಾಡ್ತೀವಿ. ಆಮೇಲೆ ಉಪಹಾರ ಕಾರ್ಪೊರೇಷನ್ ಇರ್ತಕ್ಕಂಥದ್ದು ಬೇರೆ ಕಡೆ ಜಾಗ ತಗೊಂಡು ಅವ್ರ ಓನ್ ಆಫೀಸನ್ನು ಎಸ್ಟಾಬ್ಲಿಷ್ ಮಾಡ್ಬೋದು. ಇದು 3ನೇ ಕ್ಲಾಸ್. 4ನೇ ಕ್ಲಾಸ್ ಇರ್ತಕ್ಕಂಥದ್ದು ಕ್ಯಾಪಿಟಲ್ ಕ್ಲಾಸ್ ಅಂತಿದೆ. ಕ್ಯಾಪಿಟಲ್ ಕ್ಲಾಸ್ ಸರ್ಕಾರ ನಮಗೆ 5 ಕೋಟಿ ರೂಪಾಯಿ ಪ್ರಿಲಿಮಿನರಿ ಕೊಟ್ಟಿದೆ. 5 ಕೋಟಿ ಇರ್ತಕ್ಕಂಥದ್ದು ಸರ್ಕಾರ ಹಣ ನಾವು ಡ್ರಾ ಮಾಡ್ತೀವಿ. ಡ್ರಾ ಮಾಡಿಬಿಟ್ಟು ಉಪಹಾರ ಕಾರ್ಪೊರೇಷನ್ ಹೆಸರಲ್ಲಿ ಫಸ್ಟ್ ಮೀಟಿಂಗ್ ಮಾಡಿಬಿಟ್ಟು ಒಂದು SB ಅಕೌಂಟ್ ಓಪನ್ ಮಾಡ್ತೀವಿ. ಆ ಹಣನ ಅದಕ್ಕೆ ಜಮಾ ಮಾಡ್ತೀವಿ. ಸರ್ಕಾರದ ಆಮೇಲೆ ಫರ್ದರ್ ನಾವು ಹಣ ಕೇಳಲಿಕ್ಕೆ ಆಗುತ್ತೆ. ನಮ್ಮ ಈ ದೇವರಾಜಸ್ ಪೇಪರ್ಸ್ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ ಮಾಡಬೇಕು. ನಮಗೆ ಫಸ್ಟ್ ಅವ್ರು ಕೊಟ್ಟಿರ್ತಕ್ಕಂಥದ್ದು 5 ಕೋಟಿ ರೂಪಾಯಿ ಮಾತ್ರ. ಮೊದಲು 5,000 ಸ್ಟಾರ್ಟಿಂಗ್ 5 ಕೋಟಿ. ಈಗ ನಮ್ಮ ನಮ್ದು ಬಜೆಟ್ ಇಟ್ ಸೆಲ್ಫ್ 347 ಕೋಟಿ ಇದೆ. ಹೀಗೆ ವರ್ಷ ಸರ್ಕಾರ ಜಾಸ್ತಿ ಕೊಡ್ತಾ ಇರ್ತಾರೆ. ನೀವು ಕೇಳಿದಾಗ ಇರ್ತಕ್ಕಂಥದ್ದು ಈ ಕಾರ್ಪೊರೇಷನ್ ಇರ್ತಕ್ಕಂಥದ್ದು ಉಪ್ಪಾರಿಗೆ ಎಕ್ಸ್ಕ್ಲೂಸಿವ್ಲಿ, ಬೇರೆ ಕಮಿಟಿ ಯಾರು ಇರೋದಿಲ್ಲ. ಉಪ್ಪಾರ ಎಕ್ಸ್ಕ್ಲೂಸಿವ್ಲಿ ಆ ಕಮಿಟಿ ಉದ್ದೇಶಕ್ಕೋಸ್ಕರ ಅವರ ಡೆವಲಪ್ಮೆಂಟ್ಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಪೊರೇಷನ್ ಇದೆ. ಈ ರಿಜಿಸ್ಟ್ರೇಷನ್ ಆಸ್ಪೆಕ್ಟ್ ನಾನು ಹೇಳ್ದಂತಾರೆ. ಈಗ ತಾವೇನೀಗ ಆಬ್ಜೆಕ್ಟ್ ಏನು ಕೊಡ್ತೀರಿ ಅದನ್ನು ಇನ್ಕ್ಲೂಡ್ ಮಾಡಿಬಿಟ್ಟು ಅಮೆಂಡ್ಮೆಂಟ್ ಆರ್ಟಿಕಲ್ ನಾವು ಡ್ರಾಫ್ಟ್ ಮಾಡ್ತೀವಿ. ಅದು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಸರ್ಕಾರ ಅಪ್ರೂವ್ ಮಾಡುತ್ತೆ. ಆ ಸರ್ಕಾರ ಅಪ್ರೂವ್ ಮಾಡಿರ್ತಕ್ಕಂಥ ಅಮೆಂಡ್ಮೆಂಟ್ ಆರ್ಟಿಕಲ್ ರಿಜಿಸ್ಟರ್ ಆಫ್ ಕಂಪನೀಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರಿಗೆ ಕೊಡ್ತೀವಿ. ನಾವು ರಿಜಿಸ್ಟ್ರೇಷನ್ ಫೀ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ತೀವಿ. ದಿಸ್ ಇಸ್ ದಿ ಪ್ರೋಸೆಸ್. ಆಮೇಲೆ ಇದರಲ್ಲಿ ಅಮೆಂಡ್ಮೆಂಟ್ ಆರ್ಟಿಕಲ್ ಇನ್ನೊಂದು ವಿಚಾರ ಇದೆ. ಇಲ್ಲಿ ಮೆಂಬರ್ಸ್ ಶೇರ್ ಹೋಲ್ಡರ್ಸ್ ಇದೆ. ಈ ಶೇರ್ ಹೋಲ್ಡರ್ಸ್ ಈ ಕಾರ್ಪೊರೇಷನ್ಗೆ 100% ಗೌರ್ಮೆಂಟ್ ಆಫ್ ಕರ್ನಾಟಕನೇ ಇರೋದ್ರಿಂದ ಗವರ್ನರ್ ಇಸ್ ದ ಶೇರ್ ಹೋಲ್ಡರ್ ಆಫ್ ದ ಕಾರ್ಪೊರೇಷನ್. ನಾಮಿನಲ್ ಆಗಿ ಅದರ ಒಂದು ಮೆಂಬರ್ಸ್ಗಳನ್ನ ಇಲ್ಲಿ ನಾವು ಮೆಂಬರ್ಸ್ ಎಷ್ಟು ಅಂತ ಈಗಿನ ಕಂಪನೀಸ್ ಆಕ್ಟ್, ಮೊದಲಿನ ಕಂಪನೀಸ್ ಆಕ್ಟ್ ಏನಿತ್ತು ಅಂದರೆ ಮ್ಯಾಕ್ಸಿಮಮ್ ನಂಬರ್ 12 ಜನ ಮಾಡ್ಬೋದು ಅಂತ ಇತ್ತು ಅಷ್ಟೇ. ಈಗಿನ ಕಂಪನೀಸ್ ಆಕ್ಟ್ಲಿ ಲಿಮಿಟ್ ನಂಬರ್ ಲಿಮಿಟ್ ಇರ್ತಕ್ಕಂಥ ಅದು ಕಿತ್ತಾಕಿದ್ದಾರೆ. ಒಂದು ಕಾರ್ಪೊರೇಷನ್ಗೆ ಎಷ್ಟು ಜನ ಬೇಕಾದ್ರೂ ಮೆಂಬರ್ ಮಾಡ್ಕೋಬಹುದು. ನೀವು ನಿಮ್ಮ ಸಮುದಾಯದವರು ಈ ಕಾರ್ಪೊರೇಷನಲ್ಲಿ ಎಷ್ಟು ಜನ ಬೇಕಾದ್ರೂ ಮೆಂಬರ್ ಆಗ್ಬೋದು. ಅದಕ್ಕೆ ಯಾರೋ ಒಬ್ಬನ ಅಧ್ಯಕ್ಷನ ಆಯ್ಕೆ ಮಾಡ್ಬೋದು. ಸರ್ಕಾರದ ಸೈಡಿಂದ ನಾರ್ಮಲಿ 4 ಅಥವಾ 5 ಜನ ಆಫೀಸರ್ಸ್ಗಳು ಮೆಂಬರ್ ಆಗಿರ್ತಾರೆ. ಒಬ್ಬರು ಸೆಕ್ರೆಟರಿ ಬ್ಯಾಕ್ವರ್ಡ್ ವೆಲ್ಫೇರ್ ಒಬ್ಬರು ಇರ್ತಾರೆ, 1ನೇದು. 2ನೇದು ನಮ್ಮ ಕಮಿಷನರ್ ಬ್ಯಾಕ್ವರ್ಡ್ ಕ್ಲಾಸಸ್ ಒಬ್ಬರು ಮೆಂಬರ್ ಇರ್ತಾರೆ. ಇಲ್ಲ, ಎನಿ ನಂಬರ್ ಈಗ ಲಿಮಿಟ್ ಬರ್ತಾರೆ. ದೇರ್ ಇಸ್ ನೋ ಲಿಮಿಟ್. ಎನಿ ನಂಬರ್ ಬೇಕಾಗ್ಬೋದು, 50 ಆಗ್ಬೋದು, 60 ಆಗ್ಬೋದು, ವಾಟ್ ಎವರ್ ಥಿಂಗ್ಸ್. ಲಿಮಿಟ್ ಇರ್ತದೆ ಕಿತ್ತಾಕಿದ್ದಾರೆ. ಎಲ್ಲ ಹೇಳ್ತಾರೆ ಎಷ್ಟು ಬೇಕು ಸರ್ಕಾರದ ಸೈಡ್ ಸರ್ ಹೇಳ್ತೇನೆ ಸರ್. ಸೆಕ್ರೆಟರಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಒಬ್ರು ಮೆಂಬರ್ ಇರ್ತಾರೆ. ಆಮೇಲೆ ಕಮಿಷನರ್ ಬ್ಯಾಕ್ವರ್ಡ್ ಕ್ಲಾಸ್ ಒಬ್ರು ಮೆಂಬರ್ ಇರ್ತಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಸಾಧಾರಣ ಡೆಪ್ಯೂಟಿ ಸೆಕ್ರೆಟರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವೆಲ್ಫೇರ್ ಅವರು ಒಬ್ಬರು ಮೆಂಬರ್ ಇರ್ತಾರೆ. DP ಅಂತಿದೆ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸ್ ಅಂತಿದೆ. ಅಲ್ಲಿಂದ ಜಾಯಿಂಟ್ ಸೆಕ್ರೆಟರಿ ಅಥವಾ ಡೆಪ್ಯೂಟಿ ಸೆಕ್ರೆಟರಿ ಒಬ್ಬರನ್ನ ಮೆಂಬರ್ ಮಾಡ್ತಾರೆ. ಇವರು 4 ಜನ ಪ್ರಮುಖವಾಗಿ ಮೆಂಬರ್ ಇರ್ತಾರೆ. ಇನ್ನೊಂದು ನ್ಯಾಷನಲ್ ಬ್ಯಾಕ್ವರ್ಡ್ ಕಾರ್ಪೊರೇಷನ್ ಅಂತ ಒಂದಿದೆ. ನ್ಯಾಷನಲ್ ಬ್ಯಾಕ್ವರ್ಡ್ ಕಾರ್ಪೊರೇಷನ್ ಅವರು ಸ್ಟೇಟ್ ಕಾರ್ಪೊರೇಷನ್ಗೆ ಅವರು ಅಪೆಕ್ಸ್ ಬಾಡಿಯಾಗಿ ಕೆಲಸ ಮಾಡ್ತಾರೆ. ಡೆಲ್ಲಿನಲ್ಲಿದ್ದಾರೆ ಅವರು ಸಹ ಈ ಕಾರ್ಪೊರೇಷನ್ಸ್ಗೆ ಲೋನ್ಗಳು ಕೊಡ್ತಾರೆ. ಅವರು ಯಾವ ಸಬ್ಸಿಡಿ ಕೊಡೋದಿಲ್ಲ, ಬರೀ ಲೋನ್ ಕೊಡ್ತಾರೆ ಫಾರ್ ವೆಲ್ಫೇರ್ ಆಕ್ಟಿವಿಟೀಸ್ಗೆ. ಅವ್ರನ್ನೂ ಒಬ್ಬರನ್ನ ಮೆಂಬರ್ ಆಗಿ ಈ ಕಾರ್ಪೊರೇಷನ್ಗೆ ನಾವು ಮಾಡ್ಕೋಬಹುದು. ಇಲ್ಲಿರ್ತಕ್ಕಂಥದ್ದು ಒಂದು 5 ಜನ ಮೆಂಬರ್. ಅಥವಾ ಇನ್ನೇನು ನೀವು ಬೈ ಚಾನ್ಸ್ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ಯಾರು ನೀವು ಲೋನ್ ತೊಗೊಂಡ್ರೆ ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಕ್ಸ್ ಯಾವುದೋ ಇರ್ತವೆ, ಅಲ್ಲಿಂದ ಲೋನ್ ತಗೋತಾರೆ ಈ ಸಮಾಜ ಡೆವಲಪ್ಮೆಂಟ್ಗೆ ಅಂತ. ಲೋನ್ ತಗೊಂಡಂಥ ಸಂದರ್ಭದಲ್ಲಿ ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮ್ಯಾನೇಜರು, ಬ್ಯಾಂಕ್ ಮ್ಯಾನೇಜರು, ಜನರಲ್ ಮ್ಯಾನೇಜರ್ ಯಾರು ಇರ್ತಾರಲ್ಲ ಅವರು ಇಲ್ಲಿ ಒಬ್ಬರು ಮೆಂಬರ್ ಆಗಿರ್ತಾರೆ. ದೀಸ್ ಆರ್ ಆಲ್ ಫ್ರಮ್ ಗೌರ್ಮೆಂಟ್ ಸೈಡಿಂದ. ನೀವು ಅದರ ಸಮಾಜದಿಂದ ಎಷ್ಟು ಜನ ಮೆಂಬರ್ ಬೇಕು ಆಗ್ಬೋದು. ದಿಸ್ ಇಸ್ ಆಪ್ಷನ್ ಇರ್ತಕ್ಕಂಥದ್ದು ಎಷ್ಟು ಸರ್. ಇಷ್ಟನ್ನು ಮಾಡಿಬಿಟ್ಟು ನಾವು ರಿಜಿಸ್ಟರ್ ಮಾಡ್ತೀವಿ. ರಿಜಿಸ್ಟ್ರೇಷನ್ ವಿಲ್ ಟೇಕ್ ನಾರ್ಮಲಿ ಒಂದು 2 to 3 months ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಕಾಣಿಸುತ್ತೆ. ನಾವು ಒಂದು ಪ್ರಿಯಾರಿಟಿ ಅಲ್ಲ, ಇದು ಗೌರ್ಮೆಂಟ್ ಆರ್ಡರ್ ಆಗಬೇಕು ಸರ್. ಇದು ಆಬ್ಜೆಕ್ಟ್ ಕ್ಲಾಸಲ್ಲಿ ಹಾಕಿ ಒಂದು ಪ್ರಿಪೇರ್ ಅಮೆಂಡ್ಮೆಂಟ್ ಆರ್ಟಿಕಲ್ ಗೌರ್ಮೆಂಟ್ ಆರ್ಡರ್ ಆದ ಮೇಲೆ ನಾವು ರಿಜಿಸ್ಟ್ರೇಷನ್ ಹೋಗ್ತೀವಿ.
ಸ್ವಲ್ಪ 1-2-3 months ಆಗುತ್ತೆ ಅಂತ. ಬಿಫೋರ್ ರಿಜಿಸ್ಟ್ರೇಷನ್ ಮೆಂಬರ್ ಆಗ್ಬೇಕಾ ಇಲ್ಲ ಆಫ್ಟರ್ ರಿಜಿಸ್ಟ್ರೇಷನ್ ಮೆಂಬರ್ ನಾನು ಹೇಳ್ತೀನಿ, ಮಗು ಹುಟ್ಟಿದ ಮೇಲೆ ರಿಜಿಸ್ಟ್ರೇಷನ್ ಆದ್ಮೇಲೆ ಒಂದು ಕಾರ್ಪೊರೇಷನ್ ಎಕ್ಸಿಸ್ಟೆನ್ಸ್ ಅಂತ ಬರುತ್ತೆ. ಆಮೇಲೆ ವಿ ವಿಲ್ ಕಾಲ್ ಫಸ್ಟ್ ಮೀಟಿಂಗ್, ಫಸ್ಟ್ ಬೋರ್ಡ್ ಮೀಟಿಂಗ್ ಕಾಲ್ ಮಾಡ್ತೀವಿ. ಫಸ್ಟ್ ಮೀಟಿಂಗ್ ನಾರ್ಮಲಿ ಗೌರ್ಮೆಂಟ್ ಅಫಿಷಿಯಲ್ ಮಾತಾಡ್ತಾರೆ, ಯಾರು ಮೆಂಬರ್ ಇರೋದಿಲ್ಲ. ಇದೇ ಮೀನ್ ಟೈಮ್ ಫಸ್ಟ್ ಮೀಟಿಂಗಲ್ಲಿ ಸರ್ಕಾರ ಪ್ರಸ್ತಾವನೆ ಕಳ್ತಕ್ಕಂಥದ್ದು ಏನು ಆಕ್ಟಿವಿಟೀಸ್ ಏನೇನು ತಗೋಬೇಕು ಅಂತಕ್ಕಂಥದ್ದು ಫಸ್ಟ್ ಮೀಟಿಂಗ್ ಡಿಸೈಡ್ ಮಾಡ್ತೀವಿ. ಆಮೇಲೆ ಸ್ಟಾಫ್ ಏನೇನು ಇರಬೇಕು ಕಾರ್ಪೊರೇಷನ್ಗೆ, ಎರಡನೇ ಆಬ್ಜೆಕ್ಟು. ಮೂರನೇದು ಮೆಂಬರ್ಸ್ಗಳ ವಿಚಾರದಲ್ಲಿ ಇವೆಲ್ಲ ಹಾಕಿ ಸರ್ಕಾರಕ್ಕೆ ಒಂದು ಇಲ್ಲಿಂದ ನಿಮ್ಮ ಆಕ್ಟಿವಿಟೀಸ್ ಏನು ಬೇಕು, ಹೆಚ್ಚಿಗೆ ದುಡ್ಡು ಇರ್ತಕ್ಕಂಥದ್ದು ಇವನ್ನೆಲ್ಲ ಪ್ರಪೋಸ್ ಮಾಡಿ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕಳಿಸ್ಕೊಡ್ತಕ್ಕಂಥದ್ದು ಒಂದು ಪ್ರಸ್ತಾವನೆ ಇರುತ್ತೆ ಫಸ್ಟ್ ಮೀಟಿಂಗಲ್ಲಿ. ಅದನ್ನು ಮಾಡಿಬಿಟ್ಟು ನನ್ನ ಹಾಗೆ ಮುಂದುವರಿತಾ ಹೋಗುತ್ತೆ. ಯಾಕಂದ್ರೆ ನಮ್ದು ಒಂದು ಉಪಹಾರ ಅಭಿವೃದ್ಧಿ ನಿಗಮ ರಿಜಿಸ್ಟರ್ ಮಾಡಿದಾಗ ಮಿನಿಮಮ್ 1,000 ಇರಬೇಕು, 20 ಲಕ್ಷ 25 ಲಕ್ಷ ಇರಬೇಕು. ಅದು ಬದಲಾವಣೆ ಗವರ್ನರ್ ಇದ್ದಾರೆ, ಇಲ್ಲಿ ಬೇರೆ ಯಾರು ಪರ್ಸನಲ್ ಇರೋದಿಲ್ಲ. ಸರಿ, ನಿಮ್ ಚೇರ್ಮನ್ಗೆ ಕೂಟದ ಕಾರ್ ಕೊಡ್ತಾರೆ, ಚೇರ್ಮನ್ ಕೊಡ್ತಾರೆ, ಸಂಬಳ ಕೊಡ್ತಾರೆ, ಎಲ್ಲ ಇದು ಅದಕ್ಕೂ ಲಾಟ್ ಆಫ್ ಸೊಸೈಟಿ ಇದು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್. ಹೇಳಿ ಸರ್, ಈಗ ನೀವೇನು ಆಮೇಲೆ ಹೇಳ್ಬೇಕು. ಈ ಸರ್ಕಾರದ ಅವಧಿಯಲ್ಲೇ ಜನರಿಗೆ ಆಗುತ್ತೆ, 2 ತಿಂಗಳು 3 ತಿಂಗಳು ನಮ್ಮಲ್ಲಿ ನಿಮ್ಮಲ್ಲೇ ನಾವು ಅವಾಗ ಕಾಂಪಿಟೇಷನ್ ಅಧ್ಯಕ್ಷ ನಾವು ಸರ್ಕಾರ ಮಾಡುತ್ತದೆ, ಸರ್ಕಾರ ಮಾಡಲಿ ಸರ್ಕಾರಗಳು ಮಾಡ್ತಾರೆ. ರಿಜಿಸ್ಟ್ರೇಷನ್